ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿ ಹೆರಾನ್ ಸೂತ್ರ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಚತುರ್ಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲು ಹೆರಾನ್ ಸೂತ್ರ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ಅದರ ಮೇಲೆ ಬರುವಂತಹ ಉದಾಹರಣೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಉದಾಹರಣೆ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಕಮಲಾಳು ತನ್ನ ಬಳಿ ಇರುವ 240 ಮೀಟರ್, 200 ಮೀಟರ್, 360 ಮೀಟರ್ ಬದಿಗಳನ್ನು ಹೊಂದಿರುವ ತ್ರಿಭುಜಾಕಾರದ ಜಮೀನಲ್ಲಿ ಗೋಧಿಯನ್ನು ಬೆಳೆದಿದ್ದಾಳೆ. ಈ ಜಮೀನಿಗೆ ಹೊಂದಿಕೊಂಡಂತೆ ಇರುವ ಇನ್ನೊಂದು ತ್ರಿಭುಜಾಕಾರದ ಜಮೀನಿನ ಬಾಹುಗಳ ಉದ್ದವು 240 ಮೀಟರ್, 320 ಮೀಟರ್, 400 ಮೀಟರ್ ಇವೆ. ಇದರಲ್ಲಿ ಅವಳು ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಬೆಳೆಯಲು ಇಚ್ಛಿಸುತ್ತಾಳೆ. ಅವಳು ಅದರ ಅತಿ ಉದ್ದದ ಬಾಹುವಿನ ಮಧ್ಯಬಿಂದುವನ್ನು ಅಭಿಮುಖದ ಶೃಂಗ ಬಿಂದುವಿಗೆ ಸೇರಿಸಿ ಹೊಲವನ್ನು 2 ಭಾಗಗಳಾಗಿ ವಿಭಾಗಿಸುತ್ತಾಳೆ ಮತ್ತು ಅದರ ಒಂದು ಭಾಗದಲ್ಲಿ ಆಲೂಗಡ್ಡೆ, ಇನ್ನೊಂದು ಭಾಗದಲ್ಲಿ ಈರುಳ್ಳಿಯನ್ನು ಬೆಳೆಯುತ್ತಾಳೆ. ಹಾಗಾದರೆ ಗೋಧಿ, ಆಲೂಗಡ್ಡೆ, ಈರುಳ್ಳಿ ಬೆಳೆದ ವಿಸ್ತೀರ್ಣವನ್ನು ಹೆಕ್ಟರ್ಗಳಲ್ಲಿ ಕಂಡುಹಿಡಿಯಿರಿ. ಹಾಗಾದರೆ 1 ಹೆಕ್ಟರ್ ಇಸ್ ಈಕ್ವಲ್ಸ್ ಟು 10,000 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ನಾವು ಪರಿಹಾರವನ್ನು ನೋಡೋಣ. ತ್ರಿಭುಜಾಕಾರ ABC ಅಂತ ಒಂದು ತ್ರಿಭುಜಾಕಾರದ ಹೊಲ ಇದೆ. ಈ ಒಂದು ತ್ರಿಭುಜಾಕಾರ ಹೊಲದಲ್ಲಿ ಗೋಧಿಯನ್ನು ಬೆಳೆಯಲು ಇಚ್ಛಿಸಿದ್ದಾರೆ. ಹಾಗಾದರೆ ಇದರ ಪಕ್ಕದಲ್ಲಿ ACD ಎನ್ನುವಂಥ ಇನ್ನೊಂದು ತ್ರಿಭುಜಾಕಾರದ ಒಂದು ಜಮೀನಿದೆ. ಅದರ ಮಧ್ಯಬಿಂದುಗೆ ಹೊಂದಿಕೊಂಡಂತೆ ಇಯನ್ನು ಸಿಗೆ ಸೇರಿಸುವ ಮೂಲಕ 2 ಭಾಗಗಳಾಗಿ ಈ ತ್ರಿಭುಜ ACDಯನ್ನು ವಿಭಾಗಿಸ್ತಾರೆ. ಹಾಗಾದರೆ ಒಂದರಲ್ಲಿ ಈರುಳ್ಳಿಯನ್ನು, ಇನ್ನೊಂದರಲ್ಲಿ ಆಲೂಗಡ್ಡೆಯನ್ನು ಬೆಳೆಯಲು ಇಚ್ಛಿಸ್ತಾರೆ. ಹಾಗಾದರೆ ಈ ಒಂದು ಕೊಟ್ಟಿರುವಂತಹ ಒಂದು ದತ್ತಾಂಶಕ್ಕೆ ನಾವು ಇಲ್ಲಿ ಹೆಕ್ಟರ್ಗಳಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. A ಈಕ್ವಲ್ಸ್ ಟು 200 ಮೀಟರ್, B ಈಕ್ವಲ್ಸ್ ಟು 240 ಮೀಟರ್, C ಈಕ್ವಲ್ ಟು 360, S ಈಕ್ವಲ್ಸ್ ಟು ಎಲ್ಲವನ್ನು ಕೂಡಿ 2ರಿಂದ ಭಾಗಿಸಿದಾಗ 400 ಮೀಟರ್ ಎನ್ನುವಂಥದ್ದು ಮೊದಲ ಒಂದು ABC ವಿಸ್ತೀರ್ಣದ ಅರ್ಧ ಸುತ್ತಳತೆ 400 ಮೀಟರ್ ಸಿಗುತ್ತೆ. ಹಾಗಾದರೆ ಗೋಧಿಯನ್ನು ಬೆಳೆದ ವಿಸ್ತೀರ್ಣ ಅಂತಂದಾಗ ಇಲ್ಲಿ ಹೆರಾನ್ ಸೂತ್ರವನ್ನು ಬಳಸಿ ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A, S ಮೈನಸ್ B ಇಂಟು S ಮೈನಸ್ C ಈ ರೀತಿಯಾಗಿದೆ. ಸೊ S ಅಂದರೆ ಏನಿದೆ, 400 ಇಂಟು 400 ಮೈನಸ್ 200, 200, 400 ಮೈನಸ್ 240, 160 ಇಂಟು 40 ಅಂದಾಗ ಇಲ್ಲಿ ನಮಗೆ ಆನ್ಸರ್ ಸಿಗುವಂಥದ್ದು 16,000 ಇಂಟು ರೂಟ್ 2 ಮೀಟರ್ ಸ್ಕ್ವೇರ್ ಸಿಗ್ತಾ ಇದೆ. ಇಲ್ಲಿ ನಮಗೆ ಹೆಕ್ಟರ್ಗಳಲ್ಲಿ ಹೇಳಿ ಅಂತ ಪ್ರಶ್ನೆ ಇತ್ತು. ಹೆಕ್ಟರ್ಗಳಲ್ಲಿ ತಂದಾಗ 1 ಹೆಕ್ಟರ್ ಇಸ್ ಈಕ್ವಲ್ ಟು 10,000 ಮೀಟರ್ ಸ್ಕ್ವೇರ್ ಅಂದಾಗ ಈ ಒಂದು ಸಂಖ್ಯೆ ಎಲ್ಲಿ ಬರುತ್ತೆ ಅಂತ ನೋಡಿ. 10,000 ಅಂದಾಗ ಎಲ್ಲಿ ಬರುತ್ತೆ, ಬಿಡಿ 10, 100, 1000, 10,000. ಹಾಗಾದರೆ ಇಲ್ಲಿ ನಾವು 4 ಅಂದರೆ 5 ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟನ್ನು ಕೊಡಬೇಕಾಗ್ತದೆ. 1, 2, 3, 4, 5 ಅಂದಾಗ ಬಿಂದು ಇಲ್ಲಿ ಬರುತ್ತೆ. 1.6 ರೂಟ್ 2 ಹೆಕ್ಟರ್ ಅಂದಾಗ ಅಪ್ರಾಕ್ಸಿಮೇಟ್ಲಿ 2.26 ಹೆಕ್ಟರ್ ಬರುತ್ತೆ. ಸರಿ, ಸುಮಾರು 2.26 ಹೆಕ್ಟರ್ಗಳು ಸಿಗುತ್ತೆ. ಸೊ ಇವಾಗ ACD ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇದು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಬೆಳೆದಿರುವಂಥ ಒಂದು ಭಾಗದ ವಿಸ್ತೀರ್ಣ ಆಗಿರುತ್ತದೆ. ACD ಇದರ ಒಂದು ಬಾಹುವಿನ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ. 240, 320, 400 ಎಲ್ಲವನ್ನು ಕೂಡಿ 2ರಿಂದ ಭಾಗಿಸಿದಾಗ 480 ಮೀಟರ್ ಎನ್ನುವಂಥದ್ದು ಅರ್ಧ ಸುತ್ತಳತೆ ಸಿಗುತ್ತೆ. ತ್ರಿಭುಜ ACD ವಿಸ್ತೀರ್ಣ ಅಂದಾಗ ಇಲ್ಲಿ ಹೆರಾನ್ ಸೂತ್ರವನ್ನು ಯೂಸ್ ಮಾಡಿ S ಈಕ್ವಲ್ ಟು 480 ಇಂಟು 480 ಮೈನಸ್ 240 ಅಂದಾಗ 240 ಬರುತ್ತೆ. 480 ಮೈನಸ್ 320 160 ಇಂಟು 80 ಅಂದಾಗ ಇಲ್ಲಿ ನಮಗೆ ಸಿಗುವಂಥದ್ದು 38,400 ಮೀಟರ್ ಸ್ಕ್ವೇರ್ ಹೆಕ್ಟರ್ ಸಿಗುತ್ತೆ. 38,400 ಮೀಟರ್ ಸ್ಕ್ವೇರ್ ಸಿಗುತ್ತೆ. ಇದನ್ನು ಹೆಕ್ಟರಲ್ಲಿ ಕನ್ವರ್ಟ್ ಮಾಡಿ 4 ಪ್ಲೇಸನ್ನು ಬಿಟ್ಟು ಇಲ್ಲಿ ಪಾಯಿಂಟನ್ನು ಕೊಡಬೇಕು. ಬಿಡಿ 10, 100, 1000, 10,000. ಸೊ 3.84 ಹೆಕ್ಟರ್ಗಳು ಇಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಬೆಳೆಯಲು ಬಳಸಿದಂಥ ಜಮೀನಿನ ವಿಸ್ತೀರ್ಣ ಆಗಿತ್ತು. ನಂತರ AD ಬಾಹುವಿನ ಮಧ್ಯಬಿಂದು ಇಯನ್ನು C ಬಿಂದುವಿಗೆ ಸೇರಿಸುವ ರೇಖಾಖಂಡ ACD ತ್ರಿಭುಜವನ್ನು 2 ಸಮಭಾಗಗಳಾಗಿ ವಿಭಾಗಿಸುತ್ತದೆ ಎಂದು ನಮಗೆ ಗೊತ್ತಿದೆ. ಈ ಒಂದು
ಕಾರಣವನ್ನು ನಾವು ನೀಡಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಇ ಮತ್ತು ಇಡಿಗಳು ಸಮಪಾದಗಳನ್ನು ಹೊಂದಿದ್ದಾವೆ. ಅವುಗಳ ಮೇಲಿನ ಎತ್ತರವು ಕೂಡ ಸಮನಾಗಿದೆ. ಆದ್ದರಿಂದ ಆಲೂಗಡ್ಡೆಯನ್ನು ಬೆಳೆದ ಜಾಗದ ವಿಸ್ತೀರ್ಣ ಈರುಳ್ಳಿಯನ್ನು ಬೆಳೆದ ಜಾಗದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಇವಾಗ ನಮಗೆ ಸಿಕ್ಕಿರುವಂಥದ್ದು 3.84 ಡಿವೈಡ್ಸ್ ಟು ಮಾಡಿ 1.92 ಹೆಕ್ಟರ್ ಅಂತ ಬರುತ್ತೆ. ಸೊ ಅದಕ್ಕಾಗಿ ಎರಡು ಕೂಡ ಅಪ್ರಾಕ್ಸಿಮೇಟ್ಲಿ ಸರಿಸುಮಾರು ಸಮನಾದ ಜಾಗವನ್ನು ಹೊಂದಿದ್ದಾವೆ. ಓಕೆ, ನೆಕ್ಸ್ಟ್ ಉದಾಹರಣೆ ಇದು. ಒಂದು ಶಾಲೆಯ ವಿದ್ಯಾರ್ಥಿಗಳು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರು ಓಣಿಯಲ್ಲಿ ಎರಡು ಗುಂಪುಗಳಾಗಿ ನಡೆಯುತ್ತಾರೆ. ಒಂದು ಗುಂಪು ಎ ಬಿ ಬಿ ಸಿ ಮತ್ತು ಸಿ ಎ ಓಣಿಯಲ್ಲಿ ನಡೆದುಕೊಂಡು ಹೋದರೆ, ಇನ್ನೊಂದು ಗುಂಪು ಎ ಸಿ ಸಿ ಡಿ ಮತ್ತು ಡಿ ಎ ಓಣಿಯಲ್ಲಿ ನಡೆದುಕೊಂಡು ಹೋಗುತ್ತಾರೆ. ಮುಂದೆ ಚಿತ್ರ ಇದೆ, ಅದನ್ನು ಗಮನಿಸ್ತಾ ಪ್ರಶ್ನೆ. ಓಕೆ, ಇವಾಗ ನಂತರ ಅವರು ನಡೆದ ಓಣಿಯಿಂದ ಆವೃತವಾದ ವಿಸ್ತೀರ್ಣವನ್ನು ಸ್ವಚ್ಛಗೊಳಿಸುತ್ತಾರೆ. ಎ ಬಿ = 9 ಮೀಟರ್, ಬಿ ಸಿ ಅಂದರೆ 40 ಮೀಟರ್, ಸಿ ಡಿ 15 ಮೀಟರ್, ಡಿ ಎ 28 ಮೀಟರ್ ಮತ್ತು ಆ್ಯಂಗಲ್ ಬಿ ಎನ್ನುವಂಥದ್ದು 90 ಡಿಗ್ರಿ. ಆದರೆ ಯಾವ ಗುಂಪು ಹೆಚ್ಚು ವಿಸ್ತೀರ್ಣವನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಅದು ಎಷ್ಟು ಹೆಚ್ಚಾಗಿದೆ? ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸಿದ ಒಟ್ಟು ವಿಸ್ತೀರ್ಣವನ್ನು ಓಣಿಯ ಅಗಲವನ್ನು ಗಣನೆಗೆ ತೆಗೆದುಕೊಳ್ಳದೆ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಅತಿ ಹೆಚ್ಚು ಯಾವ ಗುಂಪು ವಿಸ್ತೀರ್ಣವನ್ನು ಸ್ವಚ್ಛಗೊಳಿಸುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವು ನೋಡೋಣ. ಇವಾಗ ಎ ಬಿ = 9 ಮೀಟರ್ ಇದೆ, ಬಿ ಸಿ ಅಂದರೆ 40 ಇದೆ, ಆ್ಯಂಗಲ್ ಬಿ = 90 ಡಿಗ್ರಿ ಇದೆ. ಹಾಗಾದರೆ ಇದು ಎ ಬಿ ಸಿ ಎನ್ನುವಂಥದ್ದು ಲಂಬಕೋನ ತ್ರಿಭುಜ. ಆದರೆ ಈಗ ಎ ಸಿಯ ಉದ್ದವನ್ನು ನಾವೀಗ ಕಂಡುಹಿಡ್ಕೋಬೇಕು. ಎ ಸಿ = 9² + 40² ಅಂದರೆ 81 + 1600 ಮೀಟರ್. ಎರಡನ್ನು ಕೂಡಿದಾಗ 1681 ಆಗುತ್ತೆ. ಇದು 41ರ ವರ್ಗ ಆಗಿದೆ. ಆದ್ದರಿಂದ ಎ ಸಿ = 41 ಮೀಟರ್ ಆಗುತ್ತೆ. ಆದ್ದರಿಂದ ಮೊದಲನೆಯ ಗುಂಪು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಸ್ವಚ್ಛಗೊಳಿಸಿದಾಗ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಗೊತ್ತಿದೆ. 1/2 ಇಂಟು ಪಾದ ಗುಂಡ್ಲೆ ಎತ್ತರ 1/2 ಇಂಟು ಪಾದ ಎಷ್ಟಿದೆ? 40 ಇದೆ, ಎತ್ತರ 9. ಹಾಗಾದರೆ 180 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಆಗಿತ್ತು. ನಂತರ ಎರಡನೆಯ ಗುಂಪನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದಾಗ, ಎರಡನೇ ಗುಂಪನ್ನು ಕನ್ಸಿಡರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳು ಈ ರೀತಿಯಾಗಿದೆ. 41 ಮೀಟರ್, 15 ಮೀಟರ್, 28 ಮೀಟರ್ ಅಂತ ಇದು ಒಂದು ಅಸಮಬಾಹು ತ್ರಿಭುಜ ಆಗಿದೆ. ಆದ್ದರಿಂದ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಹೆರೋನ್ ಸೂತ್ರವನ್ನು ಯೂಸ್ ಮಾಡ್ಕೋಬೇಕು. ಕೊಟ್ಟಿರುವಂಥ ಮೂರು ಬಾಹುಗಳ ಮೊತ್ತ /2 ಮಾಡಿದಾಗ ಎಸ್ = 42 ಮೀಟರ್ ಆಗುತ್ತೆ. ತ್ರಿಭುಜ ಎ ಸಿ ಡಿಯ ವಿಸ್ತೀರ್ಣ ಅಂದಾಗ ಹೆರೋನ್ ಸೂತ್ರ √S × S - A S - B S - C. ಸೊ ಎಲ್ಲ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ನ ಮಾಡಿದಾಗ √126 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಮೊದಲನೇ ಗುಂಪು ಸ್ವಚ್ಛಗೊಳಿಸಿದ ವಿಸ್ತೀರ್ಣ 180 ಮೀಟರ್ ಸ್ಕ್ವೇರ್. ಎರಡನೇ ಗುಂಪು ಸ್ವಚ್ಛಗೊಳಿಸಿದ ವಿಸ್ತೀರ್ಣಕ್ಕಿಂತ ಏನಾಗಿದೆ ಅಂದರೆ 54 ಮೀಟರ್ ಸ್ಕ್ವೇರ್ ಇಲ್ಲಿ ಹೆಚ್ಚಾಗಿದೆ. ಇದು √ ಬರೋದಿಲ್ಲ, 126 ಮೀಟರ್ ಮಾತ್ರ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಂದ ಸ್ವಚ್ಛಗೊಳಿಸಿದ ಒಟ್ಟು ವಿಸ್ತೀರ್ಣ 180 + 126 ಅಂದಾಗ 306 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸಿದ ಒಟ್ಟು ವಿಸ್ತೀರ್ಣ ಆಗಿತ್ತು. ಓಕೆ, ನೆಕ್ಸ್ಟ್ ಉದಾಹರಣೆ 6. ಸಾನ್ಯಾಳ ಬಳಿ ಇರುವ ಒಂದು ತುಂಡು ಜಮೀನು ವಜ್ರಾಕೃತಿಯಲ್ಲಿದೆ. ಅವಳು ತನ್ನ ಒಬ್ಬ ಮಗಳು ಮತ್ತು ಒಬ್ಬ ಮಗನು ಜಮೀನಿನಲ್ಲಿ ಸಾಗುವಳಿ ಮಾಡಿ ಎರಡು ಬೇರೆ ಬೇರೆ ಧಾನ್ಯಗಳನ್ನು ಅವರು ಬೆಳೆಯಬೇಕು ಎಂದುಕೊಂಡಿದ್ದಾರೆ. ಅವಳು ಜಮೀನನ್ನು 2 ಸಮ ವಿಭಾಗಗಳಾಗಿ ಮಾಡುತ್ತಾಳೆ. ಜಮೀನಿನ ಸುತ್ತಳತೆಯು 400 ಮೀಟರ್ ಮತ್ತು ಅದರ ಒಂದು ಕರ್ಣವು 160 ಮೀಟರ್. ಆದರೆ ಪ್ರತಿಯೊಬ್ಬರಿಗೂ ಅವರ ಬಳಿ ಬೆಳೆಯಲು ಸಿಗುವ ಜಮೀನಿನ ವಿಸ್ತೀರ್ಣ ಎಷ್ಟು ಎನ್ನುವಂಥದ್ದು ಪ್ರಶ್ನೆಯಲ್ಲಿದೆ. ಸಾನ್ಯಾಳ ಬಳಿ ಇರುವಂಥ ಜಮೀನೇನಿದೆ ವಜ್ರಾಕೃತಿಯಲ್ಲಿದೆ. ಅವರ ಮಕ್ಕಳು ಏನು ಮಾಡ್ತಾರೆ, ಆ ಜಮೀನಿನಲ್ಲಿ ಬೇರೆ ಬೇರೆ ಧಾನ್ಯಗಳನ್ನು ಸಾಗುವಳಿ ಮಾಡಲು ಇಷ್ಟಪಡ್ತಾರೆ. ಹಾಗಾದರೆ ಅವಳು ಜಮೀನನ್ನು 2 ಸಮ ಭಾಗಗಳಾಗಿ ಮಾಡಬೇಕಾದ್ರೆ ಅದರ ಒಂದು ಜಮೀನಿನ ಸುತ್ತಳತೆ 400 ಮೀಟರ್ ಅಂತ ಕೊಟ್ಟಿದ್ದಾರೆ. ಅದರ ಒಂದು ಕರ್ಣ 160 ಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಎರಡು ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ಆ ಒಂದು ತ್ರಿಭುಜದಲ್ಲಿ ಬರುವಂಥ ಬಾಹುಗಳ ಅಳತೆಯನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ಅಂತ ನೋಡ್ತಾ ಹೋಗೋಣ.
ಓಕೆ, ಇವಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ತ್ರಾಪಿಜ್ಯಾಕಾರದ ಒಂದು ಜಮೀನಾಗಿದೆ. ಇದರ ಸುತ್ತಳತೆಯನ್ನು ಕೊಟ್ಟಿದ್ದಾರೆ 400 ಮೀಟರ್ ಅಂತ. ಹಾಗಾದರೆ ಪ್ರತಿ ಬಾಹುವಿನ ಉದ್ದ ಅಂತಂದಾಗ 4 ಅಂದರೆ ಇದು ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ತ್ರಾಪಿಜ್ಯ ಆದರೆ ಪ್ರತಿಯೊಂದು ಬಾಹು ಏನಾಗಿರುತ್ತೆ ಒಂದಕ್ಕೊಂದು ಸಮನಾಗಿರ್ತದೆ. ಆದ್ದರಿಂದ 400 ಡಿವೈಡೆಡ್ ಬೈ 4 ಮಾಡಿದಾಗ ಪ್ರತಿ ಬಾಹುವಿನ ಉದ್ದ ಏನಾಗುತ್ತೆ 100 ಮೀಟರ್ ಆಗಿರುತ್ತದೆ. ಹಾಗಾದರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು 100 ಮೀಟರ್ ಆದರೆ ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ 160 ಅಂತ. ಹಾಗಾದರೆ 100 + 100 + 160 ಅಂದಾಗ ಈ ಒಂದು ತ್ರಿಭುಜದ ಒಂದು ಅಳತೆ ಸಿಗುತ್ತೆ. ಎ ಬಿ ಡಿ ತ್ರಿಭುಜದ ಅರ್ಧ ಸುತ್ತಳತೆ ಅಂದಾಗ 100 + 100 + 160 ಡಿವೈಡೆಡ್ ಬೈ 2 ಅಂದಾಗ 180 ಮೀಟರ್ ಸಿಗುತ್ತೆ. ಎ ಬಿ ಡಿ ಅನ್ನುವಂಥ ತ್ರಿಭುಜಕ್ಕೆ ನಾವು ಇಲ್ಲಿ ಹೆರಾನ್ ಸೂತ್ರವನ್ನು ಯೂಸ್ ಮಾಡಿದಾಗ 4800 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಇಲ್ಲಿ ನಮಗೆ ಆನ್ಸರ್ ಬರುತ್ತೆ. ಪ್ರತಿಯೊಬ್ಬರು ಪಡೆದುಕೊಳ್ಳಲು ಜಮೀನಿನ ವಿಸ್ತೀರ್ಣ 4800 ಮೀಟರ್ ಸ್ಕ್ವೇರ್ ಆಗಿರುತ್ತದೆ. ನಾವು ಈ ರೀತಿಯಾಗಿ ಹೆರಾನ್ ಸೂತ್ರವನ್ನೇ ಬಳಸಿ ಸಾಲ್ವ್ ಮಾಡಿ ಅಂತಂದಾಗ ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಬರೀ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಪ್ರಶ್ನೆಯಲ್ಲಿ ಕೇಳಿದರೆ ನಾವು ಇನ್ನುಳಿದ ಯಾವುದಾದ್ರೂ ಪರ್ಯಾಯ ವಿಧಾನಗಳನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಪರ್ಯಾಯ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ. ಸಿ ಇ ಪರ್ಪೆಂಡಿಕ್ಯುಲರ್ ಟು ಬಿ ಡಿ. ಸಿ ಇ ಎನ್ನುವಂಥದ್ದು ಬಿ ಡಿಗೆ ಲಂಬವಾಗಿದೆ. ಆದ್ದರಿಂದ ಬಿ ಡಿ ಈಕ್ವಲ್ ಟು 160 ಡಿಗ್ರಿ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಸಿ ಇ ಎನ್ನುವಂಥದ್ದು ಬಿ ಡಿಯ ಲಂಬವಾದರೆ ಇದನ್ನು ಸಮನಾಗಿ ಅರ್ಧಿಸುತ್ತೆ. ಆದ್ದರಿಂದ 160ರಲ್ಲಿ 2 ಭಾಗ ಮಾಡಿ 80 ಮೀಟರ್ ಆಗುತ್ತೆ. ಆದ್ದರಿಂದ ಇಲ್ಲಿ ನಮಗೆ ತ್ರಿಭುಜ ಡಿ ಇ ಪ್ಲಸ್ ಸಿ ಇ ಇಸ್ ಈಕ್ವಲ್ ಟು ಡಿ ಸಿ ಇದು ಒಂದು ಲಂಬಕೋನ ತ್ರಿಭುಜ ಆದರೆ ಇಲ್ಲಿ ಪೈಥಾಗೊರಸ್ ಪ್ರಮೇಯನ ಯೂಸ್ ಮಾಡಿ ನಾವಿಲ್ಲಿ ಏನನ್ನು ಕಂಡುಹಿಡ್ಕೋಬೇಕು, ಸಿ ಇಯ ಉದ್ದವನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ಸಿ ಇಸ್ ಈಕ್ವಲ್ ಟು ಸಿ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಪ್ಲಸ್ ಸಿ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸಿ ಸ್ಕ್ವೇರ್ ಅಂದಾಗ ಸಿ ಇ ಸ್ಕ್ವೇರ್ ರೂಟ್ ಆಫ್ ಡಿ ಸಿ ಸ್ಕ್ವೇರ್ ಮೈನಸ್ ಡಿ ಇ ಸ್ಕ್ವೇರ್ ಅಂದಾಗ 100ರ ವರ್ಗ 80ರ ವರ್ಗ ಎರಡನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸಿಗುವಂಥದ್ದು 60 ಮೀಟರ್. ಹಾಗಾದರೆ ಇಲ್ಲಿ ನಮಗೆ 60 ಮೀಟರ್ ಎನ್ನುವಂಥದ್ದು ಈ ಒಂದು ತ್ರಿಭುಜದ ಎತ್ತರ ಸಿಗುತ್ತೆ. ಹಾಗಾದರೆ ತ್ರಿಭುಜ ಬಿ ಡಿ ಸಿಯ ತ್ರಿಭುಜದ ವಿಸ್ತೀರ್ಣ 1/2 ಪಾದ ಎಷ್ಟಿದೆ 160 ಇದೆ. ಇದರ ಎತ್ತರ ಎಷ್ಟು ಸಿಕ್ತು ನಮಗೆ 60 ಮೀಟರ್ ಸಿಕ್ತು. ಇದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿದಾಗ 4800 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ವಿಸ್ತೀರ್ಣ ಸಿಗುತ್ತೆ. ಎಕ್ಸಾಮ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಹೆರಾನ್ ಸೂತ್ರವನ್ನೇ ಯೂಸ್ ಮಾಡಿ ಅಂತಂದಾಗ ನಾವು ಅದನ್ನೇ ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗತ್ತೆ. ಬರೀ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದಾಗ ನಾವು ಯಾವುದಾದ್ರೂ ಒಂದು ವಿಧಾನದಿಂದ ಯೂಸ್ ಮಾಡಿ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಕಾನ್ಸೆಪ್ಟ್ ಅಂದರೆ ಚತುರ್ಭುಜವನ್ನು ಕೊಟ್ಟಾಗ ನಾವು ಹೆರಾನ್ ಸೂತ್ರ ಯಾವ ರೀತಿಯಾಗಿ ಅಪ್ಲೈ ಮಾಡುತ್ತೆ, ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಹೆರಾನ್ ಸೂತ್ರ ಯಾವ ರೀತಿಯಾಗಿ ಯೂಸ್ ಮಾಡುತ್ತೆ ಅಂತ ಉದಾಹರಣೆಯನ್ನು ನೋಡಿದ್ವಿ. ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 12.2 ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.